ಬಜೆಟ್ನಲ್ಲಿ ಚಿತ್ರರಂಗಕ್ಕೆ ಬಂಪರ್ ಸಿಕ್ಕಿರೋ ಹಿನ್ನೆಲೆ ನಟಿ ರಮ್ಯಾ ಸಂತಸ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಮಂಡನೆಯಾಗಿರುವಂತಹ ಬಜೆಟ್ನಲ್ಲಿ ಚಿತ್ರರಂಗಕ್ಕೆ ಬಂಪರ್ ಸಿಕ್ಕಿರೋ ಹಿನ್ನೆಲೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಸಿಕ್ಕ ಅನುದಾನದ ಬಗ್ಗೆ ನಟಿ ರಮ್ಯಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರ ನಿಗದಿ ಮಾಡ್ತಾ ಇರೋದಕ್ಕೂ ಕೂಡ ರಮ್ಯಾ ಸಂತಸ ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ಮಾಡಿ ರಾಜ್ಯ ಸರ್ಕಾರದ ನಡೆಗೆ ರಮ್ಯಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. OTT ಪ್ಲಾಟ್ಫಾರ್ಮ್ ಸ್ಥಾಪನೆಗೂ ನಟಿ ರಮ್ಯಾ ಶ್ಲಾಘಿಸಿದ್ದಾರೆ. ನಿನ್ನೆ ಮಂಡನೆ ಆದಂಥ ಬಜೆಟ್ನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಏನೇನೆಲ್ಲ ಉತ್ತೇಜನ ಸಿಗ್ತಾ ಇದೆ, ಯಾವ ರೀತಿಯ ಅನುದಾನಗಳು ಸಿಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಟಿ ರಮ್ಯಾ ಈ ರೀತಿಯಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಒಂದು ಟಿಕೆಟ್ಗಳ ದರವನ್ನು ನಿಗದಿ ಮಾಡಲಾಗುತ್ತೆ, 200 ರೂಪಾಯಿ ಅಂತ ಹೇಳಿ. ಮಲ್ಟಿಪ್ಲೆಕ್ಸ್ ಮತ್ತು ಸಿಂಗಲ್ ಸ್ಕ್ರೀನ್ ಎಲ್ಲದಕ್ಕೂ ಅನ್ವಯ ಆಗೋ ಹಾಗೆ ಅನ್ನೋದನ್ನು ಸರ್ಕಾರ ಸ್ಪಷ್ಟಪಡಿಸಿದೆ. ಅದರ ಬಗ್ಗೆ ಖುಷಿ ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಸರ್ಕಾರದಿಂದಲೇ ಒಂದು OTTಯನ್ನು ಆರಂಭಿಸುವಂಥದ್ದು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಆ ನಿರ್ಧಾರವನ್ನು ಕೂಡ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಸ್ಯಾಂಡಲ್ವುಡ್ಗೆ ಏನೇನೆಲ್ಲ ನೆರವು ಸಿಕ್ಕಿದೆ ಈ ಬಾರಿಯ ಬಜೆಟ್ನಲ್ಲಿ ಅದನ್ನು ಶ್ಲಾಘಿಸಿ ಸರ್ಕಾರದ ಈ ಕ್ರಮವನ್ನು ವೆಲ್ಕಮ್ ಮಾಡಿ ಅದರ ಬಗ್ಗೆ ಸಂತಸ ವ್ಯಕ್ತಪಡಿಸಿ ನಟಿ ರಮ್ಯಾ ಟ್ವೀಟ್ ಮಾಡಿದ್ದಾರೆ. ಮಲ್ಟಿಪ್ಲೆಕ್ಸ್ಗಳ ಟಿಕೆಟ್ ದರ ಇರಬಹುದು, ಇನ್ನುಳಿದ ಹಾಗೆ OTT ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಕೈಗೊಳ್ತಾ ಇರುವಂಥ ಕ್ರಮ, ಇನ್ನುಳಿದ ಹಾಗೆ ಮೈಸೂರಿನಲ್ಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಸಿಟಿಗೆ ಅಂಥೇಳಿ ಏನು ಈಗಾಗಲೇ 150 ಎಕರೆ ಜಮೀನು ಮೀಸಲಿಟ್ಟಾಗಿತ್ತು, ಅದಕ್ಕೆ ಮತ್ತೆ ಅನುದಾನವನ್ನು ಈ ಬಾರಿ ಮೀಸಲಿಡೋದಾಗಿ ಹೇಳಿದ್ದಾರೆ. ಹೀಗೆ ಕನ್ನಡ ಚಿತ್ರರಂಗಕ್ಕೆ ಈ ಬಾರಿ ಬಜೆಟ್ನಲ್ಲಿ ಸಿಕ್ಕಿರುವಂತಹ ಬಂಪರ್ಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಈ ನಿರ್ಧಾರಗಳಿಗೆ ನಟಿ ರಮ್ಯಾ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.